ಶಿವಮೊಗ್ಗ ನಗರದ ಹೊರವಲಯ ಅನುಪಿನಕಟ್ಟೆ ಸಮೀಪದ ತುಂಗಾ ಮೇಲ್ದಂಡೆ ನಾಲೆಯಲ್ಲಿ ಬಿದ್ದಿದ್ದ ಯುವಕನೋರ್ವನನ್ನು ಅಗ್ನಿಶಾಮಕ ದಳ ತಂಡ ಹರಸಾಹಸ ನಡೆಸಿ ರಕ್ಷಣೆ ಮಾಡಿದ ಘಟನೆ ನವೆಂಬರ್ 27ರ ಮಧ್ಯಾಹ್ನ ನಡೆದಿದೆ. 24 ವರ್ಷದ ಯುವಕನೇ ರಕ್ಷಣೆಗೊಳಗಾದವನು. ಸಣ್ಣ ಪುಟ್ಟ ಗಾಯವಾಗಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾಲೆಗೆ ಯುವಕ ಬಿದ್ದಿದ್ದು ಹೇಗೆ ಎಂಬುದು ಸೇರಿದಂತೆ ಆತನ ಪೂರ್ವಾಪರಗಳ ವಿವರ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಸುಮಾರು 100 ಅಡಿ ಆಳದ ನಾಲೆಗೆ ಯುವಕ ಬಿದ್ದಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ತಂಡ ಸ್ಥಳಕ್ಕಾಗಮಿಸಿದೆ. ಹಗ್ಗದ ಸಹಾಯದಿಂದ ಯುವಕನಿದ್ದ ಸ್ಥಳಕ್ಕೆ ಸಿಬ್ಬಂದಿಗಳು ಇಳಿದಿದ್ದಾರೆ. ತದನಂತರ ಬೋಟ್ ಮೂಲಕ ಆತನನ್ನು ದಡಕ್ಕೆ ಕರೆತಂದಿದ್ದಾರೆ. ಭಾರೀ ಆಳದ ನಾಲೆಗೆ ಮೇಲ್ಭಾಗದಿಂದ ಬಿದ್ದರೂ ಪವಾಡ ಸದೃಶ ರೀತಿಯಲ್ಲಿ ಯುವಕನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ BR ಅಶೋಕ್ ಕುಮಾರ್, FSO ಮುಕ್ತುಮ್ ಹುಸೇನ್, ಚೇತನ್ ಕುಮಾರ್, ಶರತ್ ಕುಮಾರ್, ಸಂಗಮೇಶ್, ಮಾರುತಿ TR, ಶಬೀರ್, ಸಂತೋಷ್ ಭಾಗಿಯಾಗಿದ್ದರು. ಹಾಗೆಯೇ ಸ್ಥಳೀಯರಾದ ಕಿರಣ್ KM, ಪ್ರಜ್ವಲ್ ನಾಯಕ್, ಗೌತಮ್, ಸೂರಜ್, ಪುನೀತ್, ಗಗನ್, ಧ್ಯಾನ್, ದಿಗಂತ್, ರಘುನಂದನ್, ಅಭಿನವ್, ಗೋವರ್ಧನ್, ತರುಣ್ ಸೇರಿದಂತೆ ಮೊದಲಾದವರು ಅಗ್ನಿಶಾಮಕ ದಳದ ರಕ್ಷಣಾ ಕಾರ್ಯಕ್ಕೆ ನೆರವಾಗಿದ್ದಾರೆ.